ಹತ್ರ ಅಲ್ವೇ? ಇಲ್ಲೇ ಅಲ್ವಾ, ಒಂದು ಅರ್ಧ ಕಿಲೋಮೀಟ್ರು. ಏನು ತಗ್ಗಾಳಿ ಇಷ್ಟ ಇದೆ? ತಗ್ಗಾಳಿ ಎಷ್ಟು ದೂರ ಆಗಲ್ಲ, ಒಂದು 12 ಕಿಲೋಮೀಟ್ರ್ ಆಯ್ತು ಕಣವ. ಅಡಗ್ನಳ್ಳಿ ನಮ್ಮೂರು ಅಷ್ಟ ಇದೆ. 12 ಕಿಲೋಮೀಟ್ರ್ ಆಗ್ತದೆ. ಬಿಡ ಆ್ಯಕ್ಚುಲಿ ಏನು ಶೃಂಗಾರಿ ಆಡ್ದಂಗೆ ಇರ್ತಿ ಕಣೆ. ಹಲೋ ರೆಡಿ? ಇನ್ನೂ ರೆಡಿ ದೇವಸ್ಥಾನಕ್ಕೆ ಹೆಂಗಿರು ಫೋನ್ ಮಾಡ್ತೀವಿ ಅಂತ. ತುಂಬ ದಿವಸ ಆದಮೇಲೆ ಚಾಮುಂಡಿ ಬೆಟ್ಟಕ್ಕೆ ಹೋಗ್ತಾ ಇದ್ದೀವಿ ಇವತ್ತು. ಸೊ ನಮ್ಮ ಜೊತೆಗಿದ್ದಾರೆ. ಆಯ್ತು ಹೇಳಿ ಯಜಮಾನ್ರೆ, ಎಲ್ಲಿ ಹೋಗ್ತಾ ಇದ್ದೀವಿ ಅಂತ? ಎಲ್ಲಿ ಹೋಗ್ತಿದ್ದೀನಿ ಗೊತ್ತಲ್ಲಮ್ಮ, ದೇವಸ್ಥಾನಕ್ಕೆ ಹೋಗ್ತಿದ್ವಿ. ಹಾಂ, ಎಷ್ಟು ದಿನ ಆದಮೇಲೆ ಕರ್ಕೊಂಡು ಹೋಗ್ತಿದ್ದೀರ ನೋಡಿ. ಎಷ್ಟು 5 ತಿಂಗಳಾಯ್ತಾ? ಆಯ್ತು, 5 ತಿಂಗಳಿಂದ ಬರೀ ಕೆಲಸ ಕೆಲಸ ಕೆಲಸ, ಟೆನ್ಷನ್. ಬ್ಲ್ಯಾಕ್ ಡ್ರೆಸ್ ಹಾಕೊಂಡು ಹೋಗ್ತಿದ್ದೀವಿ ಆ್ಯಕ್ಚುಲಿ. ಬನ್ನಿ ಹೋಗೋಣ. ಫೈನಲಿ ಬೆಟ್ಟ ಕೆಳಗಡೆ ಬಂದು. ಶುಕ್ರವಾರ ಬೇರೆ ಫುಲ್ ರಶ್ ಇದೆ. ನಾವೇ ಟಿಕೆಟ್ ಕೊಟ್ಟು ಹೋಗೋದು ಅಥವಾ ಫ್ರೀ ದರ್ಶನ ಮಾಡೋದು ಗೊತ್ತಾಗ್ತಿಲ್ಲ. ತಾಯಿ ಚಾಮುಂಡೇಶ್ವರಿ ಎಲ್ಲರಿಗೂ ಆಯಸ್ಸು ಆರೋಗ್ಯ ಅಂತಸ್ತು ಎಲ್ಲ ಕೊಟ್ಟು ಕಾಪಾಡಲಿ ಅಂತ ಹೇಳ್ತಾ ವ್ಲಾಗ್ನ ಮುಂದುವರಿಸ್ತಾ ಇದ್ದೀನಿ. ಬರಬೇಕಾಗಿತ್ತು, ಬಂದಿರಲಿಲ್ಲ. ಶುಕ್ರವಾರ ಬಂದ್ವಿ. ಹಾಯ್ ಗೈಸ್, ಫೈನಲಿ ನಾವು 1 ಗಂಟೆ ಆಯಿತು ಫಸ್ಟಿಗೆ ಬಂದು ನಿಂತ್ಕೊಂಡಾಗ. ಈಗ ಆಲ್ರೆಡಿ 1:15 ಆಗೈತೆ. 1:15 ಆದ್ರೂ ಕೂಡ ಇನ್ನೂ ದರ್ಶನ ಮುಗಿಯೋದಿಲ್ಲ ಅನಿಸುತ್ತೆ. ನೋಡೋಣ, ಇನ್ನೂ ಜನಸಂಖ್ಯೆ ಜಾಸ್ತಿ ಐತೆ. ಒಂದು 2 ಅವರ್ ಆಗ್ಬೋದು ಅಂದ್ಕೊಂಡಿದ್ದೀನಿ. ದೇವಸ್ಥಾನ ಬೇರೆ 2 ಗಂಟೆ ಕ್ಲೋಸ್. ದರ್ಶನ ಆಯಿತು. ಟೈಮ್ ಎಷ್ಟು? 2:15 ಅಂದರೆ 2:20ಕ್ಕೆ ಕರೆಕ್ಟಾಗಿ ದರ್ಶನ ಮುಗ್ದೈತೆ. ಇವಾಗ ಹೊರಗಡೆ ಬರ್ತೀವಿ ಗಾಯ್ಸ್. ಸಂಜೆ ಅಲ್ಲಿ 3 ಗಂಟೆ 2:15 ದೇವಸ್ಥಾನ ಕ್ಲೋಸ್ ಮಾಡ್ತಾರೆ. ಆಲ್ರೆಡಿ ಕ್ಲೋಸ್ ಮಾಡ್ತಾರೆ, ಹಾಗಾಗಿ ಸ್ವಲ್ಪ ಬೇಗ ಬಂದ್ಬಿಟ್ಟಿದೆ ಹೊರಗಡೆ. ಫೈನಲಿ ದರ್ಶನ ಎಲ್ಲ ಮುಗೀತು ಗೈಸ್. ಹೊರಗಡೆ ಬಂದ್ವಿ. ಹೊಟ್ಟೆ ಹಸ್ಬಿಟ್ಟೈತೆ. ಇದು ನನಗೂ ಸುತ್ತಬಿಡೆ. ವಿಡಿಯೋ ಮಾಡೋಕ್ಕೆ ಬರಲ್ಲ ಇದಕ್ಕೆ. ವ್ಲಾಗ್ ಮಾಡ್ತೀನಿ ಅಂತ ಕರ್ಕೊಬಿಟ್ಟು ವ್ಲಾಗು ಬರಲ್ಲ, ಪಾಗು ಬರಲ್ಲ ಇದಕ್ಕೆ. ಮುಸುಡಿ ಯಾರಲ್ಲ ಒತ್ತೋರಿದ್ರದ. ಹಾಂ, ಅಪ್ಪ ಅಮ್ಮ ಅಲ್ಲ ಅಪ್ಪ ಅಮ್ಮನೇ ಎಲ್ಲರಿಗೂ ಮಾಡೋದು. ದೇವ್ರು ಮಾಡ್ಬೋದಲ್ಲ? ದೇವ್ರು ಬಂದು ಹೋಗ್ತದ ಮುಸುಡಿಯ? ದೇವರ ಸೃಷ್ಟಿ ಮಾಡೋದು. ಅದ್ರಲ್ಲಿ ಮುಖ ಹಿಂಗೆ ಆಗ್ಬೇಕು ಅಂತ ಹೋಗ್ತದ? ಯಾರಲ್ಲ ಇರ್ತದ ಮುಸುಡಿಯ? ಏನು ತಿನ್ನೋದೆಲ್ಲ ಏನು ಬೇಡ ಅಂದ್ಬಿಟ್ಟು ಹೋಟ್ಲ ಕರ್ಕೊಂಡು ಚೆನ್ನಾಗಿ ಬಿಲ್ ಮಾಡಿಸಿದ್ಲಕ್ಕ ನಾವು. ನಾನು ತಿಂತೀನೇನಂತ ಅಷ್ಟೊಂಥರ. ದೇವರಾಣೆ 3 ತುತ್ತು ಚಿಕನ್ ಬಿರಿಯಾನಿ ತಿಂದೆ. ಮಿಕ್ಕಿದೆಲ್ಲ ಹಿಂದೆ ತಿಂದ್ಬಿಟ್ಟು ಒಳಗೆ ಬರಬಾರ್ದು, ಹೊಟ್ಟು ಬಿಟ್ಟು ಅಂತ ದೇವ್ರ ದೊಡ್ಡದೈತಲ್ಲ. ಹೊರಗಡೆ ತಿನ್ಕೊ ಬರ್ಬೋದು. ಪೂಜೆ ಇಲ್ಲಿ ಮನೇಲಿ ಮಾಡಂಗಿಲ್ಲ, ಅಂಟು ಮುಂಟು ಅಷ್ಟೇ. ಇವನ್ ತಿನ್ಬಿಟ್ಟು ನನಗೆ ಹೇಳ್ತಾನೆ ಅಕ್ಕಿಯನ್ನು ಹಾಕಿ ತೀಗ್ತಾನೆ, ಅದಕ್ಕೆ ಕೇಳೋದು. ನೀನು ತಿನ್ಬಿಟ್ಟು ನನಗೆ ಹೇಳ್ತೀನಿ. ಆ ರೋಡಲ್ಲಿ ಬಂದಿತ್ತು. ರೈಲ್ ಬರ್ತಿದ್ದಲ್ಲ.